So good morning students. Today we are going to continue with the yesterday's topic, that is regarding communication. So today we are going to go with the topic called obstacles to effective communication. So ಒಂದು ಪ್ರಾಪರ್ ಕಮ್ಯುನಿಕೇಷನ್ಗೆ ಏನೆಲ್ಲ ಅಬ್ಸ್ಟ್ರಕಲ್ಸ್ ಆಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಾಪರಾಗಿ ಕಮ್ಯುನಿಕೇಟ್ ಆಗ್ದಿರಾ ಇರೋ ಕಾರಣಗಳು ಏನು ಅಂತಲೂ ಹೇಳ್ಬೋದು. ವಾಟ್ ಆರ್ ದಿ ರೀಸನ್ಸ್ ವೈ ದೇರ್ ಇಸ್ ಅ ಲ್ಯಾಕ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತಲೂ ಹೇಳ್ಬೋದು. ಓಕೆ, ಸೊ ಪುವರ್ ಎನ್ಕೋಡಿಂಗ್ ದಿಸ್ ಅಕರ್ಸ್ when the message provides fail to create the high sensor meaning. ಓಕೆ, ಅಂದರೆ ನಾವು ಹೇಳೋದನ್ನು ನಾವು ಕಮ್ಯುನಿಕೇಟ್ ಮಾಡೋವಾಗ ಅದರಲ್ಲಿ ಮೆಸೇಜ್ ಏನಾದರೂ ಫೇಲ್ಯೂರ್ ಆಗಿದ್ದರೆ ಅದು ಬಂದು ಪುವರ್ ಎನ್ಕೋಡಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಬಂದು ಪುವರ್ ಡಿಕೋಡಿಂಗ್. ಪುವರ್ ಡಿಕೋಡಿಂಗ್ ಅಂತ ಹೇಳಿದ್ರೆ ನಾವು ಕರೆಕ್ಟಾಗಿ, ಅಂದರೆ ಮೆಸೇಜ್ ಕೊಡೋವರು ಕರೆಕ್ಟಾಗಿ ಕೊಟ್ಟಿರ್ತಾರೆ, ಬಟ್ ಅದನ್ನು ತಗೊಳ್ಳೋ ಅವರು ತಪ್ಪಾಗಿ ತಗೊಂಡಿರ್ತಾರೆ. ಸೊ ಇದನ್ನೇ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಪುವರ್ ಡಿಕೋಡಿಂಗ್ ಅಂತ ಕರಿತೀವಿ. ಯಾಕೆ ಮೇಡಮ್ ಅವ್ರು ತಪ್ಪಾಗಿ ತಗೊಳ್ಳೋದು ಅಂದರೆ ಬಿಕಾಸ್ ಆಫ್ ಡಿಫ್ರೆಂಟ್ ನಂಬರ್ ಆಫ್ ರೀಸನ್ಸ್. ಸಮ್ಟೈಮ್ಸ್ ಬಿಕಾಸ್ ಆಫ್ ದೇರ್ ಎನ್ವೈರ್ಮೆಂಟ್, ಬಿಕಾಸ್ ಆಫ್ ದೇರ್ ಮೈಂಡ್ ಸೆಟ್, ಒಂದೊಂದ್ಸತಿ ಅವ್ರ ಮೂಡು. ಸೊ ಈ ಒಂದು ಡಿಫ್ರೆಂಟ್ ರೀಸನ್ಸಿಂದನೂ ಅವ್ರು ತಗೊಳ್ಳುವಾಗ ಮೆಸೇಜನ್ನು ರಾಂಗ್ ಮೀನಿಂಗಲ್ಲೂ ತಗೊಳ್ಳೋಕ್ಕೆ ಸಾಧ್ಯ ಇದೆ. ದಟ್ ಇಸ್ ಕಾಲ್ಡ್ ಆಸ್ ಪುವರ್ ಡಿಕೋಡಿಂಗ್. ಓಕೆ, ನೆಕ್ಸ್ಟ್ ಒಂದು ಬಂದು ಮೀಡಿಯಾ ಫೇಲ್ಯೂರ್. ನಿಮಗೆ ಚೆನ್ನಾಗಿ ಗೊತ್ತು, ಇದು ಕಮ್ಯುನಿಕೇಷನ್, ದ ಪರ್ಸನ್ ಹೂ ಸೆನ್ಸ್ ದ ಕಮ್ಯುನಿಕೇಷನ್ ಆ್ಯಂಡ್ ದ ಪರ್ಸನ್ಸ್ ಹೂ ರಿಸೀವ್ಸ್ ದ ಕಮ್ಯುನಿಕೇಷನ್, ಇವರಿಬ್ಬರ ಸೆಂಟ್ರಲ್ಲೂ ಒಂದು ಮೀಡಿಯಾ ಅನ್ನೋದು ಇರುತ್ತೆ. ಆ ಮೀಡಿಯಾ ಅನ್ನೋದು ಏನಾದರೂ ಫೇಲ್ಯೂರ್ ಆಗಿದ್ರೂ, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಮೊಬೈಲಲ್ಲಿ ಮಾತಾಡ್ತಾ ಇರ್ತೀನಿ, ನಮ್ಮಪ್ಪ ಒಂದು ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ. ನಾನು ಹೇಳೋದನ್ನು ನಮ್ಮ ಅಪ್ಪನಿಗೆ ಕೇಳಿಸಲ್ಲ, ಬಿಕಾಸ್ ಅವರು ಯೂಸ್ ಮಾಡ್ತಾ ಇರೋ ಮೊಬೈಲ್ ಬಂದು ನೀರಲ್ಲಿ ಬಿದ್ದೋಗಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಇವಾಗ ನೋಡಿ, ನಾನು ಹೇಳೋ ಒಂದು ಮಾತು ನಮ್ಮ ಅಪ್ಪನಿಗೆ ಕರೆಕ್ಟಾಗಿ ಏನಾಗಲ್ಲ, ರೀಚ್ ಆಗಲ್ಲ, ಬಿಕಾಸ್ ಆಫ್ ದಿ ಇನ್ಸ್ಟ್ರೂಮೆಂಟ್ ವಾಟ್ ಈಸ್ ಯೂಸಿಂಗ್. ದ್ಯಾಟ್ ಈಸ್ ನಾಟ್ ದ ಮಿಸ್ಟೇಕ್ ಆಫ್ ಮೈ ಫಾದರ್ ಆರ್ ಇಟ್ಸ್ ಮೀ, ಬಟ್ ಇಟ್ ಈಸ್ ಅ ಮಿಸ್ಟೇಕ್ ಆಫ್ ದಿ ಪುವರ್ ಏನದು ಮೀಡಿಯಾ, ಅಂದರೆ ಆ ಮೊಬೈಲ್ದು ಪ್ರಾಬ್ಲಮ್. ಓಕೆ, ಸೊ ಇದರಿಂದ ಕಮ್ಯುನಿಕೇಷನ್ ಅನ್ನೋದು ಏನಾಗುತ್ತೆ, ಇಟ್ ಮೇ ಗೆಟ್ ಡಿಸ್ಟರ್ಬ್ಡ್. ಓಕೆ, ಸೊ ಅಗೇನ್ ಇನ್ ದ ನೆಕ್ಸ್ಟ್ topic we are going to see regarding and again communication noise. Fourth reason obstacle, fourth ಏನು ಅಂದರೆ ನಾಯ್ಸ್. ನಾವು ಕಮ್ಯುನಿಕೇಟ್ ಮಾಡೋವಾಗ ಏನಾದರೂ ಅನ್ನೆಸೆಸರಿ ಸೌಂಡ್ಸ್ ಬಂದು ನಮ್ಮನ್ನು ತಡೆಗಡಿಸಿದ್ರೆ ಅಗೇನ್ ದ ಕಮ್ಯುನಿಕೇಷನ್ ಮೇ ಗೆಟ್ ಸ್ಟಾಪ್ಡ್. ಓಕೆ, ಗೆಟ್ ಸ್ಟಾಪ್ಡ್ ಆರ್ ಇಟ್ ಮೇ ಗೆಟ್ ರಾಂಗ್ಲಿ ಏನದು ಡೆಲಿವರ್ಡ್. ಓಕೆ, ಸೊ ನೆಕ್ಸ್ಟು ಕೀಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ನ ಎಫೆಕ್ಟಿವ್ ಆಗಿ ನಾವು ಕೊಡಬೇಕು ಅಂದರೆ ಏನೆಲ್ಲ ಮಾಡಬೇಕು? ಸೊ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಡೂ? ಸೊ ವೆರಿ ಫಸ್ಟ್ ಒನ್ ಇಸ್ ಕೇರ್ಫುಲ್ ಎನ್ಕೋಡ್. ಸೊ ನಾವು ಒಂದು ಮೆಸೇಜನ್ನು ಕೊಡುವಾಗ ಅದನ್ನು ತುಂಬ ಕೇರ್ಫುಲ್ಲಾಗಿ ಬೇರೆಯವ್ರಿಗೆ ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಗಿವ್ ಔಟ್ ಕೇರ್ಫುಲಿ ವಾಟ್ ಈಸ್ ದ ಮೆಸೇಜ್ ಯು ನೀಡ್ ಟು ಪ್ರೊವೈಡ್. ಓಕೆ, ಅಂದರೆ ಆ ವರ್ಡ್ಸು, ಸೆಂಟೆನ್ಸಸ್ ಆಗಲಿ, ಸೊ ನಾವು ಯೂಸ್ ಮಾಡೋ ಟೆಕ್ನಾಲಜಿ ಆಗಲಿ, ಪ್ರತಿಯೊಂದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳಿ ಫಸ್ಟ್ ಚೆಕ್ ಮಾಡಿ ಮತ್ತೆ ನಾವು ಕೊಡಬೇಕಾಗತ್ತೆ. ಮತ್ತು ಅಲೌ ದಿ ಫೀಡ್ಬ್ಯಾಕ್. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಸೆಕೆಂಡ್ ಕೀ ಫ್ಯಾಕ್ಟರ್ ಏನಾಗಿರುತ್ತೆ ಅಂತ ಕೇಳಿದ್ರೆ ಫೀಡ್ಬ್ಯಾಕ್. ನೀವು ಒನ್ಸ್ ಎನ್ಕೋಡ್ ಮಾಡಿದ್ಮೇಲೆ, ಕಮ್ಯುನಿಕೇಟ್ ಮಾಡಿದ್ಮೇಲೆ ನೀವು ಮತ್ತೆ ಹೇಳಬೇಕು, ನಿಮಗೇನು ಅನಿಸಿಕೆ ಇದೆಯೋ ಅದನ್ನು ನಮಗೆ ತಿಳಿಸಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಪ್ಲೀಸ್ ಡು ಗಿವ್ ಯುವರ್ ಫೀಡ್ಬ್ಯಾಕ್ ಒನ್ಸ್ ಆಫ್ಟರ್ ಗೆಟಿಂಗ್ ಆರ್ ಇನ್ಫಾರ್ಮೇಷನ್ ಅಂತ ನೀವು ಹೇಳಿದ್ರೆ ಆವಾಗ ಲಿಸನರ್ಸು ಅವ್ರಿಗೊಂದು ವೇಳೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಪುವರ್ ಮೀಡಿಯಾ ಅಂತ ಏನಾದರೂ ಅವರು ಒಂದು ಅಭಿಪ್ರಾಯ ಏನಿರುತ್ತೋ ಅದನ್ನು ನಮಗೆ ಹೇಳ್ತಾರೆ. ಸೊ ದಟ್ ನಾವು ಅದನ್ನು ಅವ್ರು ಕೊಟ್ಟಿರೋ ಫೀಡ್ಬ್ಯಾಕ್ನ ಇಟ್ಟುಕೊಂಡು ನಾವು ನಮ್ಮ ಕಮ್ಯುನಿಕೇಷನ್ನ ಏನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಒಂದು ಟೀಚರ್ ಬ್ಲ್ಯಾಕ್ ಬೋರ್ಡ್ ಹತ್ರ ನಿಂತ್ಕೊಂಡು ಕ್ಲಾಸ್ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಮೇಡಮ್ ಫುಲ್ ಕ್ಲಾಸ್ ತಗೊಂಡ್ಮೇಲೆ ಲಾಸ್ಟಲ್ಲಿ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ತಾರೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇಫ್ ಇಟ್ ನಾಟ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಡು ಸೇ ಮಿ ಅಂತ ಹೇಳ್ತಾರೆ. ಆವಾಗ ಸ್ಟೂಡೆಂಟ್ಸ್ ಬಂದು ಮೇಡಮ್ ವಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಆರ್ ವಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ ಹೇಳಿದ್ರೆ ಆವಾಗ ಮೇಡಮು ಆ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಟಾಪಿಕ್ನ ಮತ್ತೆ ಇನ್ನು ಬೇರೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡೋದು ಮಾಡ್ತಾರೆ. ಓಕೆ, ಬೇರೆ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ನ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಅಲೋ ಫೀಡ್ಬ್ಯಾಕ್. ನೆಕ್ಸ್ಟ್ ರೆಡ್ಯೂಸ್ ನಾಯ್ಸ್. ಸೊ ನಾವು ಎಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ ಅಲ್ಲಿ ಆದಷ್ಟು ನಾಯ್ಸ್ ರಿಡಕ್ಷನ್ ಇರೋ ಥರ ನೋಡ್ಕೋಬೇಕು. ಸೊ ದೆರ್ ಶುಡ್ ನಾಟ್ ಬಿ ಎನಿ ನಾಯ್ಸ್ ಟು ಡಿಸ್ಟರ್ಬ್ ಆರ್ ಕಮ್ಯುನಿಕೇಷನ್. ಸೊ ದ್ಯಾಟ್ ಇಸ್ ವಾಟ್ ಇಸ್ ದಿ ಥರ್ಡ್ ಕೀ ಫ್ಯಾಕ್ಟರ್. ಫೋರ್ತ್ ಒನ್ ಬಂದು ಚೂಸ್ ದಿ ರೈಟ್ ಆಡಿಯನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಕಮ್ಯುನಿಕೇಟ್ ಮಾಡುವಾಗ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಬಾರ್ದು, ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕಮ್ಯುನಿಕೇಟ್ ಮಾಡಿದ್ರೆ ಆವಾಗ ಅಂಥ ಆಡಿಯನ್ಸ್ ಕಿವಿ ಕೊಟ್ಟು ನಮ್ಮ ಕಮ್ಯುನಿಕೇಷನ್ನ ಕೇಳ್ತಾರೆ, ನಮಗೊಂದು ಒಳ್ಳೆ ರೆಸ್ಪಾನ್ಸು
ಪಾಯಿಂಟ್ಸು ಸಿಗುತ್ತೆ. ಓಕೆ, ಸೊ ಒಂದು ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ದೀಸ್ ಆರ್ ದ 4 ಪಾಯಿಂಟ್ಸ್ ಯು ನೀಡ್ ಟು ರಿಮೆಂಬರ್. ಸೊ ನೆಕ್ಸ್ಟ್ ಒನ್ ಬಂದು ಪ್ರಮೋಷನಲ್ ಮಿಕ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಪ್ರಮೋಷನಲ್ ಮಿಕ್ಸ್. ನಾನು ಆಲ್ರೆಡಿ ನಿಮಗೆ ಇದನ್ನು ಲಾಸ್ಟ್ ಟಾಪಿಕಲ್ಲೇ ಹೇಳಿದ್ದೀನಿ. ಪ್ರಮೋಷನಲ್ ಮಿಕ್ಸ್ ಪ್ರಮೋಷನಲ್ ಮಿಕ್ಸ್ ಅಂದರೆ ವಾಟ್ ಇಸ್ ಪ್ರಮೋಷನ್ ಅಂತ ಕೇಳಿದ್ರೆ, ಪ್ರಮೋಷನ್ ಇಸ್ ನಥಿಂಗ್ ಬಟ್ ಪ್ರೊವೈಡಿಂಗ್ ದ ಮೆಸೇಜ್ ರಿಗಾರ್ಡಿಂಗ್ ದಿ ಪ್ರಾಡಕ್ಟ್ and its company to the customers. Okay, ಇದನ್ನು ಪ್ರಮೋಷನ್ ಅಂತ ಕರಿತೀವಿ. ಈ ಪ್ರಮೋಷನ್ನಲ್ಲಿ ದೆರ್ ಇಸ್ ಅ ಸ್ಮಾಲ್ ಮಿಕ್ಸ್. ಓಕೆ, ದೆರ್ ಇಸ್ ಅ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಮೆಥಡ್ಸ್. ಸೊ ಆ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಮೆಥಡ್ಸನ್ನೇ ನಾವೇನಂತ ಕರಿತೀವಿ ಅಂದರೆ ಪ್ರಮೋಷನ್ ಮಿಕ್ಸ್ ಅಂತ ಕರಿತೀವಿ. ಸೊ ಈ ಪ್ರಮೋಷನ್ ಮಿಕ್ಸಲ್ಲಿ ಏನೇನೆಲ್ಲ ಮಿಕ್ಸ್ ಆಗಿದೆ ಮೇಡಮ್, ಏನೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಮೋಷನ್ಸ್ ಇದೆ ಮೇಡಮ್ ಅಂತ ಕೇಳಿದ್ರೆ, ಅಡ್ವರ್ಟೈಸಿಂಗ್, ಪರ್ಸ್ನಲ್ ಸೆಲ್ಲಿಂಗ್, ಸೇಲ್ಸ್ ಪ್ರಮೋಷನ್ ಆ್ಯಂಡ್ ಪಬ್ಲಿಸಿಟಿ. ಓಕೆ, ಸೊ ಇವಾಗ ನೋಡೋಣ ನೆಕ್ಸ್ಟ್ ಟಾಪಿಕಲ್ಲಿ. So first we are going to see what is, first we are going to go with what is, so first we are going to see go with the element called advertising. Advertising andre if you are giving any message through TV, newspaper, okay, radio, then that is called as advertisement. If you are promoting your product through any of these medias, that is called as advertising. What is personal selling anta keladre, appointing a person for selling the product directly at the doorsteps of the customers is called as the personal selling. Sales promotion anta keladre, for example allallo ಏನದು ಅಲ್ಲಲ್ಲೂ ನೋಟಿಸ್ನ ಮೆತ್ಸೋದು, ಮತ್ತು ಪಬ್ಲಿಸಿಟಿ ಕೊಡಬೇಕಾದ್ರೆ ನ್ಯೂಸ್ ಪೇಪರ್ಸಲ್ಲಿ ಚಿಕ್ಕ ಚಿಕ್ಕ ಪಾಂಪ್ಲೆಟ್ಸ್ಗಳನ್ನ ಇಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋದು, ಸ್ಯಾಂಪಲ್ ಶಾಂಪೂ ಪ್ಯಾಕೆಟ್ ಅಂತೆ, ಸ್ಯಾಂಪಲ್ ಟೀ ಪ್ಯಾಕೆಟ್ ಅಂತ ಇದೆಲ್ಲ ನ್ಯೂಸ್ ಪೇಪರಲ್ಲಿ ಅಟ್ಯಾಚ್ ಮಾಡಿ ಕಳಿಸೋದು, ಮತ್ತು ಮನೆ ಮನೆಗೂ ಹೋಗಿ ಪಾಂಪ್ಲೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಇದೆಲ್ಲ ಬಂದು ಸೇಲ್ಸ್ ಪ್ರಮೋಷನ್. ಓಕೆ, ಮತ್ತು ಪಬ್ಲಿಸಿಟಿ. ನಿಮಗೆ ಪಬ್ಲಿಸಿಟಿ ಅಂದರೆ ಚೆನ್ನಾಗೇ ಗೊತ್ತಿರುತ್ತೆ. ಏನು ಅಂತ ಹೇಳಿದ್ರೆ, ಆಟೋ ಅಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ದೇ ಟ್ರೈ ಟು ಗಿವ್ ದ ಮೆಸೇಜ್ ಟು ದಿ ಹೋಲ್ ಪಬ್ಲಿಕ್ ಅಟ್ ದ ಸೇಮ್ ಟೈಮ್. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಚಿಂತಾಮಣಿಯಲ್ಲ ಆದರೆ ಮೌಂಟೇನ್ ಮೇಲೆ ನಿಂತ್ಕೊಂಡು ಅನೌನ್ಸ್ ಮಾಡ್ತಾರೆ, ಆಟೋಲಿ ಹೇಳ್ಕೊಂಡು ಹೋಗ್ತಾರೆ, ಇಂಥ ಪ್ರಾಡಕ್ಟ್ ಇಂಥ ಕಂಪನಿಯವ್ರು ಇಂಥ ಪ್ರಾಡಕ್ಟ್ನ ಬಿಟ್ಟಿದ್ದಾರೆ, ಇಷ್ಟು ಆಫರ್ ಇದೆ ಪ್ರೆಸ್ಟೀಜ್ ಅವ್ರದ್ದು ಅಂತ ಹೇಳಿ ಇದೆಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ದಿ ಪಬ್ಲಿಸಿಟಿ. ಓಕೆ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗೋ ವಿತ್ ದಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನು ಅಂತ ಕೇಳಿದ್ರೆ, ಯಾವುದೇ ಒಂದು ರಿಟೈಲ್ ಸ್ಟೋರ್ಸಲ್ಲೂ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಕಮ್ ಬ್ಯಾಕ್ ಫಸ್ಟ್ ನೋಡೋಣ ಹ್ಯೂಮನ್ ರಿಸೋರ್ಸ್ ಅಂದರೆ ಏನು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಹೇಳಿ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಸಿಂಪಲ್ ಆಗಿ ಇಟ್ ಇಸ್ ಅ ಪ್ರಾಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಆಫ್ ಹ್ಯೂಮನ್ ರಿಸೋರ್ಸಸ್ ಇನ್ ಆ್ಯನ್ ಆರ್ಗನೈಸೇಷನ್. ಸೊ ಇವಾಗ ನಮ್ಮ ಒಂದು ರಿಟೇಲ್ ಅಂಗಡಿಯಲ್ಲಿ ಪ್ಲ್ಯಾನ್ ಎಷ್ಟು ಜನ ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡೋದು, ಮತ್ತು ಯಾರ್ಯಾರನ್ನ ಎಲ್ಲೆಲ್ಲಿ ನಿಲ್ಲಿಸಬೇಕು, ಯಾರ್ಯಾರಿಗೆ ಏನು ಕೆಲಸ ಕೊಡಬೇಕು, ಅವ್ರನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಒಬ್ಬರನ್ನ ಒಬ್ಬರ ಮೇಲೆ ಯಾವ ರೀತಿ ಡಿಪೆಂಡೆನ್ಸಿ ಮಾಡಬೇಕು ಅಂತ ಹೇಳಿ ನೀವು ಪ್ಲ್ಯಾನ್ ಮಾಡಿ ಅದನ್ನು ಪ್ರಾಸೆಸ್ ಮಾಡಿದ್ರೆ ಅದನ್ನೇ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಯು ಹ್ಯಾವ್ ಸೋ ಮೆನಿ ರಿಲೇಟೆಡ್ ಟಾಪಿಕ್ಸ್ ಲೈಕ್ ಹೈರಿಂಗ್, ಸೆಲೆಕ್ಷನ್, ಟ್ರೈನಿಂಗ್, ಕಾಂಪನ್ಸೇಷನ್, ಪರ್ಫಾರ್ಮೆನ್ಸ್ ಅಪ್ರೈಸಲ್, ಸೇಫ್ಟಿ, ಬೆನಿಫಿಟ್ಸ್, ಎಂಪ್ಲಾಯಿ ಮೋಟಿವೇಶನ್, ಕಮ್ಯುನಿಕೇಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಇವೆಲ್ಲ ಟಾಪಿಕ್ಸು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಗೋ ವಿತ್ ದಿ ಫಂಕ್ಷನ್ಸ್ ಆಫ್ HRM. ಫಸ್ಟ್ ಫಂಕ್ಷನ್ ಏನು ಅಂತ ಕೇಳಿದ್ರೆ ರೆಕ್ರೂಟ್ಮೆಂಟ್. ಸೊ ಈ ರಿಟೇಲ್ ಅಂಗಡಿಯಲ್ಲಿ ನಿಮ್ಮ ಒಂದು ರಿಟೇಲ್ ಅಂಗಡಿ ಎಷ್ಟು ದೊಡ್ಡದಾಗಿರುತ್ತೋ ಆನ್ ದ ಸೈಜ್ ಆಫ್ ಯೋರ್ ರಿಟೇಲ್ ಔಟ್ಲೆಟ್ ಯು ಆರ್ ಗೋಯಿಂಗ್ ಟು ರೆಕ್ರೂಟ್ ದಿ ಹ್ಯೂಮನ್ ರಿಸೋರ್ಸ್ ಅಂದರೆ ಕೆಲಸಗಾರರು. ಓಕೆ, ಹ್ಯೂಮನ್ ರಿಸೋರ್ಸ್ ಎಂಪ್ಲಾಯೀಸ್ ಅಂತಲೂ ಕರಿಬೋದು, ನೀವು ತಗೋಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಏನು ಅಂದರೆ ಸೆಲೆಕ್ಷನ್. ಸೊ ನಿಮಗೆ ಬೇಕಾಗಿರೋ ಹ್ಯೂಮನ್ ರಿಸೋರ್ಸನ್ನು ನೀವು ಹೆಂಗೆ ಬೇಕಾದರೂ ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು, either ಥ್ರೂ ಡಿಸ್ಕಷನ್ ಆರ್ ಪರ್ಸ್ನಲ್ ಇಂಟರ್ವ್ಯೂ ಆರ್ ಥ್ರೂ ಎನಿ ಗ್ರೂಪ್ ಡಿಸ್ಕಷನ್. ಮತ್ತು
ಡೈರೆಕ್ಟಾಗಿ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಎಂಪ್ಲಾಯೀಸ್ನ, ಆ ರೀತಿ. ಓಕೆ, ನೆಕ್ಸ್ಟ್ ಒನ್ ಬಂದು ಓರಿಯೆಂಟೇಷನ್ ಅಂದರೆ ದಿಸ್ ಇಸ್ ಅಗೇನ್ ದ ಸೆಕೆಂಡ್ ಫಂಕ್ಷನ್. ನೀವು ನಿಮ್ಮ ಆರ್ಗನೈಸೇಷನ್ ಬಗ್ಗೆ ನ್ಯೂ ಎಂಪ್ಲಾಯ್ಗೆ ಎಕ್ಸ್ಪ್ಲೈನ್ ಮಾಡೋದು. ಈ ಥರ ನಾನು ರಿಟೇಲ್ ಶಾಪ್ ಇರುತ್ತೆ, ಈ ಥರ ಪ್ರೈಸಸ್ ಇರುತ್ತೆ, ಈ ಥರ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಿಮ್ಮ ಆರ್ಗನೈಸೇಷನಲ್ಲಿರೋ ಗೋಲ್ಸು, ಪಾಲಿಸೀಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಕೋಡ್ ಆಫ್ ಕಾಂಡಕ್ಟ್, ಹಿಸ್ಟ್ರಿ, ಇದ್ರ ಬಗ್ಗೆ ಎಲ್ಲ ನೀವು ಎಂಪ್ಲಾಯೀಸ್ಗೆ ತಿಳಿಸೋದು. ದಟ್ ಇಸ್ ಕಾಲ್ಡ್ ಓರಿಯೆಂಟೇಷನ್. ನೆಕ್ಸ್ಟ್ ಒನ್ ಬಂದು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಹಿಂಗೆಲ್ಲ ಇರಿ ಅಂತ ಹೇಳ್ಕೊಟ್ಟಾಯಿತು ಥರ್ಡ್ ಪಾಯಿಂಟಲ್ಲಿ. ಫೋರ್ತ್ ಪಾಯಿಂಟಲ್ಲಿ ಟ್ರೈನಿಂಗ್ ಮತ್ತು ಡೆವಲಪ್ಮೆಂಟ್. ಯಾವ ರೀತಿ ಬಿಗ್ ರಿಟೇಲ್ ಮಾರ್ಕೆಟ್ಸಲ್ಲಿ ಹ್ಯೂಜ್ ಡಿಮ್ಯಾಂಡ್ ಇರುವಾಗ ಆ ಎಂಪ್ಲಾಯೀಸ್ನ ಕಂಪಲ್ಸರಿ ಟ್ರೈನ್ ಮಾಡಲೇಬೇಕು. ಸೊ ಹಿಂಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ಕೆಲಸನ ಹೇಳ್ಕೊಟ್ರೆ ಅದು ಟ್ರೈನಿಂಗ್ ಅಂತ ಕರಿತೀವಿ. ಸೊ ಟ್ರೈನಿಂಗ್ ಇಸ್ ನಥಿಂಗ್ ಬಟ್ ಟೀಚಿಂಗ್ ದೆಮ್ ಆರ್ ಮೇಕಿಂಗ್ ದೆಮ್ ಟು ಲರ್ನ್ ಹೌ ಟು ಡೂ ಎ ಪರ್ಟಿಕ್ಯುಲರ್ ವರ್ಕ್ ಇಸ್ ಕಾಲ್ಡ್ ಆಸ್ ದಿ ಟ್ರೈನಿಂಗ್. ಓಕೆ, ಆಲ್ರೆಡಿ ಒಂದು ವೇಳೆ ಗೊತ್ತಿದ್ರೆ ಅದರಲ್ಲಿ ಮತ್ತೆ ಏನಾದರೂ ಎಕ್ಸ್ಟ್ರಾ ಹೇಳ್ಕೊಟ್ರೆ ಅದು ಡೆವಲಪ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಹುಡುಗನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ರಿಟೇಲ್ ಶಾಪಲ್ಲಿ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಸ್ಟಾಕ್ನ ಹೆಂಗೆ ಮೇಂಟೈನ್ ಮಾಡಬೇಕು ಅದು ಇದು ಅಂತ. ಬಟ್ ಇವಾಗ ಅವನಿಗೆ ಅದ್ರ ಜೊತೆಗೆ ಒಂದು ಸಿಸ್ಟಮ್ ವರ್ಕ್ನು ನೀವು ಜೊತೆಗೆ ಹೇಳ್ಕೊಟ್ರೆ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ದಿ ಡೆವಲಪ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಬಂದು ಕಾಂಪನ್ಸೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಅವ್ರ ಹತ್ರ ಕೆಲಸ ತಗೊಂಡಿರ್ತೀವಲ್ವ ಎಂಪ್ಲಾಯೀಸ್ ಹತ್ರ, ವಿ ವುಡ್ ಹ್ಯಾವ್ ಮೇಡ್ ದೆಮ್ ಟು ಸರ್ವ್ ಹಸ್, ರೈಟ್? ಸೊ ಆ ಸರ್ವಿಸ್ಗೆ ನಾವು ಇನ್ ರಿಟರ್ನ್ ವಿ ಹ್ಯಾವ್ ಟು ಪೇ compensation. That is what we call as the monthly salary or daily wages. Okay, ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ ಕಾಂಪನ್ಸೇಷನ್ ಅಂತ ಕರಿತೀವಿ. ಆಲ್ಮೋಸ್ಟ್ ದಿಸ್ ವಿಲ್ ಬಿ ಫಿಕ್ಸ್ಡ್ ಅಟ್ ದ ಸ್ಟಾರ್ಟಿಂಗ್ ಸ್ಟೇಜಸ್ ಓನ್ಲಿ. ನೆಕ್ಸ್ಟ್ ಒನ್ ಬಂದು ಪರ್ಫಾರ್ಮೆನ್ಸ್ ಅಪ್ರೈಸಲ್. ಸೊ ಇಟ್ ಈಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಟು ಗಿವ್ ದೆಮ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಅಟ್ ದ ಸೇಮ್ ಟೈಮ್ ಅವ್ರ ಪರ್ಫಾರ್ಮೆನ್ಸನ್ನು ನಾವು ಅಪ್ರೈಸ್ ಮಾಡಬೇಕು. ಅವನು ಹೇಗೆ ವರ್ಕ್ ಮಾಡ್ತಾನೆ, ಹೌ ಈಸ್ ಈ ವರ್ಕಿಂಗ್ ಇನ್ಸೈಡ್ ದಿ ಆರ್ಗನೈಸೇಷನ್, ವಾಟ್ ಆರ್ ದ ಮಿಸ್ಟೇಕ್ಸ್ ಯು ಆರ್ ಡೂಯಿಂಗ್, ಹೌ ಕ್ಯಾನ್ ಐ ಚೇಂಜ್ ಹಿಮ್ so that he is not performing any mistakes. He should not perform any mistakes. So what can I do ಅಂತ ಹೇಳಿ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ that is what is called as the performance appraisal. ನೀವು ಹೇಳ್ಬೋದು, see I am asking you to do this work but you have not done, today you complete this work, ಎವ್ರಿ ಡೇ ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ವರ್ಕ್ ಅಂತ ಹೇಳಿ ನೀವು ಸಜೆಸ್ಟ್ ಮಾಡೋದನ್ನೇ ಏನಂತ ಕರಿತೀವಿ ಅಂದರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತಲೂ ಕರಿತೀವಿ. ಓಕೆ, ದಟ್ ಈಸ್ ಟ್ರೂತ್ ಆರ್ ಬೆಟರ್ ಫೇಸ್ ಆಫ್ ದ ಎಂಪ್ಲಾಯೀಸ್ನ ತೋರಿಸೋದನ್ನು ನಾವೇನಂತ ಕರಿತೀವಿ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೀವಿ. ಸೊ ಸೆವೆಂತ್ ಒನ್ ಬಂದು ರಿವಾರ್ಡ್ಸ್, ಇನ್ಸೆಂಟಿವ್ಸ್ ಆ್ಯಂಡ್ ರೆಕಗ್ನಿಷನ್. ಓಕೆ, ಇಫ್ ದ ಎಂಪ್ಲಾಯೀಸ್ ಆರ್ ರಿಯಲಿ ಗುಡ್ ಆ್ಯಂಡ್ ದೇ ಆರ್ ವರ್ಕಿಂಗ್ betterly inside the organization, it becomes the duty of the owner to provide them with good rewards. Okay, time to time ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ you have to appreciate them by giving either financial reward or non-financial reward. ಒಂದೊಂದು ಸತಿ ಇನ್ಸೆಂಟಿವ್ಸು ಕೊಡ್ತಾರೆ ಮತ್ತು ಅಟ್ ದ ಸೇಮ್ ಟೈಮ್ ರೆಕಗ್ನೇಷನ್ ಕೊಡ್ತಾರೆ. ಅಂದರೆ ಅವ್ರಿಗೆ ರ್ಯಾಂಕ್ ಕೊಡ್ತಾರೆ ಮತ್ತು ಅವ್ರಿಗೇನಾದರೂ ನೆಕ್ಸ್ಟ್ ಪೋಸ್ಟಿಂಗ್ ಥರ ಏನಾದರೂ ಕೊಟ್ಟರೆ ದಟ್ ಇಸ್ ಕಾಲ್ಡ್ ಎಸ್ ದಿ ರೆಕಗ್ನೇಷನ್. ಓಕೆ, ಸೊ ಆ್ಯಕ್ಚುಲಿ ಚಾಲೆಂಜಸ್ ಅಂತ ಕೇಳಿದ್ರೆ ರಿಟೇಲ್ ಶಾಪ್ಸಲ್ಲಿ ಚಾಲೆಂಜಸ್ ಏನು ಮೇಡಮ್ ಅಂತ ಕೇಳಿದ್ರೆ, ಹ್ಯೂಮನ್ ರಿಸೋರ್ಸಲ್ಲಿ ಏನು ಚಾಲೆಂಜಸ್ ಇದೆ ಅಂತ ಕೇಳಿದ್ರೆ, ಸೊ ದ ವೆರಿ ಫಸ್ಟ್ ಒನ್ ಇಸ್ ಲ್ಯಾಕ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್. ಲ್ಯಾಕ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್ ಅಂದರೆ ಎಲ್ಲ ಹ್ಯೂಮನ್ ರಿಸೋರ್ಸ್ ಇರ್ತಾರೆ ಬಟ್ ಅವ್ರಿಗೆಲ್ಲ ಏನಿರುತ್ತೆ ಅಂದರೆ ಸ್ಕಿಲ್ ಕಡಿಮೆ ಇರುತ್ತೆ. ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಕಸ್ಟಮರ್ಸ್ ಬಂದರೆ ಅವ್ರು ಕೇಳಿರೋದನ್ನು ಕರೆಕ್ಟಾಗಿ ಕೊಡಲ್ಲ. ಸೊ ಇದು ಬಂದು ಲ್ಯಾಕ್ ಆಫ್ ಸ್ಕಿಲ್ ಮ್ಯಾನ್ ಪವರ್. ಓಕೆ, ಮತ್ತು ಸ್ಟ್ರೆಸ್ ಇನ್ ವರ್ಕಿಂಗ್ ಕಲ್ಚರ್. ತುಂಬ ಹೊತ್ತು ಅವ್ರನ್ನ ವರ್ಕ್ ಮಾಡಿಸಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಎಂಪ್ಲಾಯೀಸ್ಗೆ, ಮತ್ತು ಅವ್ರ ಪರ್ಫಾರ್ಮೆನ್ಸ್ ತುಂಬ ಪುವರ್ ಆಗಿರುತ್ತೆ. ಲ್ಯಾಕ್ ಆಫ್ ಫಾರ್ಮಲ್ ಎಜುಕೇಷನ್, ದಟ್ಸ್ ವೆರಿ ಟ್ರೂ. ಎಲ್ಲ ತುಂಬ ಎಜುಕೇಟೆಡ್, ಇಫ್ ದ ಎಂಪ್ಲಾಯಿ ಈಸ್ ವೆರಿ ಮಚ್ ಎಜುಕೇಟೆಡ್, ಹಿ ಟ್ರೈಸ್ ಟು ಗೋ ಫಾರ್ ದಿ ಬೆಟರ್ ಆರ್ಗನೈಸೇಷನ್ ಆ್ಯಂಡ್ ನಾಟ್ ಫಾರ್ ದ ರಿಟೇಲ್ ಶಾಪ್. ಹ್ಯಾಸ್ ಹಿ ಈಸ್ ಹ್ಯಾವಿಂಗ್ ದ ಲ್ಯಾಕ್ ಆಫ್ ಫಾರ್ಮಲ್ ಎಜುಕೇಷನ್, sometimes he may fail to perform his work properly, so that it may brings loss to the organization. Okay, fourth challenge ಏನು ಅಂದರೆ ವರ್ಕ್ ಫೋರ್ಸ್ ಅಟ್ರಾಕ್ಷನ್. ಓಕೆ, ಒಂದು ಸ್ವಲ್ಪ ಜನ ಹೆಂಗೆ ವರ್ಕ್ ಮಾಡ್ತಾರೆ ಅಂದರೆ ತುಂಬ ಡಲ್ಲಾಗಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಕಸ್ಟಮರ್ಗೆ ಅನಿಸೋದೇ ಇಲ್ಲ ಲೆಟ್ ಅಸ್ ಗೋ ಅಗೇನ್ ಟು ದ್ಯಾಟ್ ಆರ್ಗನೈಸೇಷನ್, ದ್ಯಾಟ್ ರಿಟೇಲ್ ಶಾಪ್ ಅಲ್ಲಿ ಅಂತ ಅನಿಸೋದೇ ಇಲ್ಲ. ಇವಾಗ ಕೇಳಿದ್ರೆ ಯಾವಾಗಲೋ ಕೊಡೋದು, ಮತ್ತು ಮೊಬೈಲ್ ನೋಡ್ಕೊಂಡು ಕೂತಿರೋದು. ದೀಸ್ ಆರ್ ದಿ HR ಚಾಲೆಂಜಸ್. ಓಕೆ, ಥ್ರೆಟ್ ಆಫ್ ಪೋಚಿಂಗ್. ಥ್ರೆಟ್ ಆಫ್ ಪೋಚಿಂಗ್ ಅಂತ ಹೇಳಿದ್ರೆ ಲೈಕ್ poaching is nothing but
ಥ್ರೆಟ್ ಆಫ್ ಕೋಚಿಂಗ್ ಈಸ್ ನಥಿಂಗ್ ಬಟ್ ಗಿವಿಂಗ್ ದೆಮ್ ಕಸ್ಟಮರ್ಸ್ಗೆ ರಾಂಗ್ ಸಜೆಷನ್ನ ಕೊಡ್ತಾರೆ. ಯಾರು ಅಂತ ಕೇಳಿದ್ರೆ ಈ ಯಾರು ದ ಎಂಪ್ಲಾಯೀಸ್, ಬಿಕಾಸ್ ದೇ ದೆಮ್ಸೆಲ್ ವುಡ್ ಹ್ಯಾವ್ ನಾಟ್ ನೋನ್ ವಾಟ್ ಇಸ್ ವಾಟ್. ಸೊ ಅದಕ್ಕೋಸ್ಕರ ಗೊತ್ತಿಲ್ಲ ಅಂತ ಹೇಳೋ ಬದಲು ದೇ ಟ್ರೈ ಟು ಗಿವ್ ಸಮ್ ರಾಂಗ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟ್ ಟು ದಿ ಕಸ್ಟಮರ್. ಸೊ ದೀಸ್ ಆರ್ ದಿ HR challenges in the retail organization. So regarding manpower planning, we shall continue the next class. Thank you.